ಯಾಕೆ ಜಯಶಂಕರ್ ನನ್ನನ್ನು ಇಲ್ಲಿ ನೋಡಿ ಭಯ ಆಗ್ತಾ ಇದೆಯಾ? ಅದಕ್ಕೆ ನಾನು ಬಂದರೂ ಸ್ವಾಗತ ಮಾಡಿದೆ ಹಾಗೆ ಕುಂತ್ಕೊಂಡೇ ಇದೆಯಾ? ಸ್ವಾಗತ ಮಾಡಬೇಕಾಗಿರೋದು ನಾನಲ್ಲ ಮಾವ, ನೀವು. ಅಳಿಯನ್ ಕೂಡ ಮರ್ಯಾದಿನ ಇದು. ನನ್ನ ಕಾಲಂತೂ ತೊಳಿಲಿಲ್ಲ, ಅಟ್ಲೀಸ್ಟ್ ನನ್ನ ಕೈ ಕುಲ್ಕಿ ಅಳಿಂದಿರೆ ಕ್ಷೇಮವಾಗಿದ್ದೀರಾ ಅಂತ ಕೇಳ್ಬೋದಲ್ವಾ? ಏಯ್, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಿನ್ನಂತವನಿಗೆ ನಮ್ಮ ಮನೆ ಹೊಸ್ತಿಲು ತುಳಿಯೋಕ್ಕೂ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ನಿನ್ನನ್ನ ಅಳಿಯ ಅಂತ ಮಾತಾಡ್ಸ್ಬೇಕಾ? ಮಾವ ಬಾವ ಇಬ್ರು ಒಂದೇ ಟ್ರ್ಯಾಕಲ್ಲಿ ಇದ್ದೀರಾ. ಇದಕ್ಕೆ ಅಲ್ವಾ ನಾನು ನನ್ನ ಟ್ರ್ಯಾಕಲ್ಲಿ ಹೋಗ್ತಿರೋದು. ಇದನ್ನೇ ಬೇಡ ಅಂತಿರೋದು. ನನ್ನ ಮಗಳಿಂದ ದೂರ ಇರುವಂತ ಎಷ್ಟು ಸಲ ಹೇಳಿದ್ರು ಪದೇ ಪದೇ ಅವಳಿಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರ್ಸ್ಕೊಡೋದು ಮಾಡ್ತಾ ಇದೆಯಾ? ಅವಳಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ರಾವಣನಿಗಾದ ಕಥೆ ನಿನಗೂ ಆಗತ್ತೆ. ಇದಕ್ಕೆ ಹೇಳೋದು ನಿಮಗೆ ವಯಸ್ಸಾಗಿದೆ ಅಂತ. ಶಿವ ರಾಮ ಅಂತ ಭಜನೆ ಮಾಡ್ಕೊಂಡಿರೋದು ಬಿಟ್ಟು ಬಜರಂಗಿ ಥರ ಡೈಲಾಗ್ ಹೊಡಿತಿದ್ದೀರಲ್ಲ. ನಿಮ್ಮ ಈ ಬೆದರಿಕೆಗೆ ನಿಮ್ಮ ಕುಟುಂಬ ಎದುರ್ಬೋದು, ಆದರೆ ಈ JS ಎದುರಲ್ಲ. ಏಯ್, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಚಾಟಿ ಪೆಟ್ಟು ಅಂತಾರೆ. ಆದರೆ ನಿನ್ನಂಥ ಅಧಮನಿಗೆ ನಾನು ಕೊಡೋ ಪೆಟ್ಟೆ ಸರಿ. ಅದಕ್ಕೆ ಅವತ್ತು ನಿನ್ನ ಎದೆಗೆ ಗುರಿ ಇಟ್ಟಿದ್ದೆ. ಆದರೆ ನನ್ನ ಮಗಳು ಬಂದಿದ್ದಕ್ಕೆ ನೀನು ಬಚಾವಾಗ್ಬಿಟ್ಟೆ. ನನ್ನ ಮಗಳು ಅಪ್ಪ ನೀನು ಕೊಲೆಗಾರ ಆಗಬೇಡ ಅಂತಂದು. ಆದರೆ ನನ್ನ ಮಗಳ ಬದುಕಿಗೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಈಗಲೂ ನನ್ನ ಮೊಮ್ಮಗಳು ಎಲ್ಲಿದ್ದಾಳೆ ಅಂತ ಹೇಳದೆ ಹೋದರೆ ಅವತ್ತು ಉಳಿಸಿರೋ ನಿನ್ನ ಪ್ರಾಣನ ಇವತ್ತು ತೆಗಿತೀನಿ. ಅದನ್ನು ತಿಳ್ಕೊಂಡು ನೀವೇನು ಮಾಡ್ತೀರಾ ಮಾವ? ಮನೇಲಿ ಅಷ್ಟೊಂದು ಜನ ಮೊಮ್ಮಕ್ಕಳಿದ್ದಾರೆ. ಇಷ್ಟು ವರ್ಷ ಅವ್ರ ಜೊತೆಲಿ ಆಟ ಆಡಿದ್ದು ಸಾಕಾಗ್ಲಿಲ್ವಾ? ಅದು ನನ್ನ ಮಗಳ ಮಗು. ಆ ಮಗುನ ಇಟ್ಕೊಂಡು ನೀನು ದೇವಕಿನ ಆಟ ಆಡಿಸ್ತಾ ಇದೆಯಾ ಅಂತ ನನಗೆ ಗೊತ್ತಿದೆ. ನನ್ನ ದೇವಕಿ ನೆಮ್ಮದಿಯಾಗಿರಬೇಕು ಅಂತಂದ್ರೆ ಆ ಮಗು ಎಲ್ಲಿದೆ ಅಂತ ಗೊತ್ತಾಗಲೇಬೇಕು. ಅದನ್ನು ತಿಳ್ಕೊಳ್ಳೋವರೆಗೂ ನಾನು ಇವತ್ತಿಲ್ಲಿಂದ ಹೋಗಲ್ಲ. ಅಪ್ಪ ಮಗ ಬಂದಿದ್ದು ನೋಡಿದ್ರೆ ಪಾರ್ಕಲ್ಲಿ ಗಾಳಿ ತಗೊಳಕ್ ಬಂದಿದ್ದೀರಾ ಅನ್ಕೊಂಡೆ. ನೀವು ನೋಡಿದ್ರೆ ನನ್ನೇ ಧೂಳಿಪಟ ಮಾಡೋಗಿದ್ದೀರಾ. ಬರೀ ಧೂಳಿಪಟ ಮಾಡೋದಲ್ಲ, ಈಗ ನನ್ನ ಮೊಮ್ಮಗು ಎಲ್ಲಿದೆ ಅಂತ ನೀನು ಹೇಳದೆ ಹೋದ್ರೆ ನಿನ್ನ ಪಾಲನೆ ಯಮನೂ ಆಗ್ಬೇಕಾಗತ್ತೆ. ದೇವಕ್ಕೆ ನೀನು ಬಂದ್ಬಿಟ್ಟ. ಬಾ 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 ಬಾ. ನೋಡಿದ್ರಪ್ಪ, ನಮ್ಮನ್ನ ಹೇಗೆ ಯಾಮಾರಿಸಿ ಹೋಗ್ಬಿಟ್ಟ ಅವನು. ಎಲ್ಲಿಗೆ ಹೋಗ್ತಾನೆ ಗಿರಿ? ಅವನಿಗ ಹಸ್ದಿರೋ ಹುಲಿ ಬೇಟೆ ಆಡೋದಕ್ಕೆ ಬಂದೇ ಬರ್ತಾನೆ. ಆದರೆ ಅವನು ಬೇಟೆ ಆಡೋದು ನಮ್ಮನ್ನಲ್ಲ, ಅವನೇ ನಮಗೆ ಬೇಟೆ ಆಗ್ತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯೋಣ.